ರಾಜ್ಯಾದ್ಯಂತ ತಲೆದೂರಿದ ರಸಗೊಬ್ಬರ ಸಮಸ್ಯೆ ದಿನದಿಂದ ದಿನಕ್ಕೆ ಆ ರಸಗೊಬ್ಬರ ಸಮಸ್ಯೆ ಹಾಗೆ ಕಾಡ್ತಾ ಇರುವಂತದ್ದು. ಇನ್ನ ರಾಯಚೂರಿನಲ್ಲಿ ಹೆಚ್ಚಿದ ದರದಲ್ಲಿ ರಸಗೊಬ್ಬರವನ್ನ ಮಾರಾಟ ಮಾಡಲಾಗಿದೆ. ದುಪ್ಪಟ್ಟು ರೇಟ್ಗೆ ಮಾರುತ್ತಿದ್ದ ಅಂಗಡಿಗೆ ಬಿಗ್ ಶಾಕ್ ಕೂಡ ಆಗಿದೆ. ಮುಂದಗಲ್ನಲ್ಲಿರುವ ಬಾಲಾಜಿ ಕೃಷಿ ಕೇಂದ್ರದಲ್ಲಿ ದುಪ್ಪಟ್ಟು ರೇಟ್ಗೆ ಗೊಬ್ಬರವನ್ನ ಮಾರಲಾಗಿತ್ತು. ಅಂಗಡಿಯ ಪರವಾನಗಿ ರದ್ದುಗೊಳಿಸಿ ನಿರ್ದೇಶಕರಿಂದ ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ಏನು ಬಾಲಾಜಿ ಕೃಷಿ ಕೇಂದ್ರ ಪರವಾನಗಿ ರದ್ದುಗೊಳಿಸಿ ಎಂದು ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ಸಹಾಯಕ ಕೃಷಿ ನಿರ್ದೇಶಕ ಮಲ್ಲಿಕಾರ್ಜುನ್ರಿಂದ ಈ ಆದೇಶವನ್ನ ಹೊರಡಿಸಲಾಗಿದೆ. ರಸಗೊಬ್ಬರ ಖರೀದಿಸಿದ ರೈತರಿಗೆ ಬಿಳಿ ಹಾಳೆ ಮೇಲೆ ನೀಡಿ ದೋಖಾವನ್ನ ಮಾಡಲಾಗಿದೆ. ಅಂಗಡಿಯ ಮಾಲೀಕರ ವಿರುದ್ಧ ಸೂಕ್ತ ಕ್ರಮವನ್ನ ಒತ್ತಾಯಿಸಿ ರೈತರು ಪ್ರತಿಭಟನೆಯನ್ನ ಕೂಡ ಮಾಡ್ತಿದ್ದಾರೆ. ಯಾವುದೇ ರೀತಿಯ ರಸಗೊಬ್ಬರ ಮಾರದಂತೆ ನಿರ್ದೇಶಕರು ಈಗ ಸೂಚನೆಯನ್ನ ಮಾಡಿದ್ದಾರೆ. ಇನ್ನ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಏನು ಕಳೆದ ಒಂದು ತಿಂಗಳಿಂದ ರಾಜ್ಯಾದ್ಯಂತ ರಸಗೊಬ್ಬರ ತೀವ್ರ ಸಮಸ್ಯೆಗೆ ತಾಂಡವವಾಡ್ತಿತ್ತು. ಇನ್ನ ಇದರ ಬಗ್ಗೆ ರಾಯಚೂರಿನಲ್ಲಿ ಹೆಚ್ಚಿನ ದರದಲ್ಲಿ ರಸಗೊಬ್ಬರವನ್ನ ಮಾರಾಟ ಮಾಡಲಾಗಿತ್ತು. ಏನು ಆ ಶ್ರೀ ಬಾಲಾಜಿ ಕೃಷಿ ಕೇಂದ್ರ ಅಂತ ಬೋರ್ಡ್ ಕಾಣ್ತಿದೆ, ಆ ಅಂಗಡಿಯಲ್ಲಿ ದುಪ್ಪಟ್ಟು ರೇಟ್ಗೆ ರಸಗೊಬ್ಬರವನ್ನ ಮಾಡಲಾಗ್ತಿತ್ತು. ಈಗ ಆ ಅಂಗಡಿಗೆ ಒಂದು ಬಿಗ್ ಶಾಕ್ ಕಾದಿದೆ. ಮುಂದಗಲ್ನಲ್ಲಿರುವ ಬಾಲಾಜಿ ಕೃಷಿ ಕೇಂದ್ರದಲ್ಲಿ ದುಪ್ಪಟ್ಟು ರೇಟ್ಗೆ ಗೊಬ್ಬರವನ್ನ ಮಾಡಲಾಗಿತ್ತು. ಆ ಅಂಗಡಿಗೆ ಪರವಾನಗಿ ರದ್ದುಗೊಳಿಸಿ ಎಂದು ನಿರ್ದೇಶಕರು ಆದೇಶವನ್ನ ಹೊರಡಿಸಿದ್ದಾರೆ.